ಹಾಗಿದ್ರೆ ಸಕಾಲ ಮರಣ ಯಾವಾಗ ನಮ್ಮ ದೇಹದ ಆಯಸ್ಸು ಮುಗಿಯುತ್ತೋ ಆವಾಗ ಸಕಾಲ ಮರಣವು ಸಂಭವಿಸುತ್ತೆ. ಹಾಗಿದ್ರೆ ಸಕಾಲ ಮರಣವು ಆದ ನಂತರ ಆತ್ಮವು ಏನಾಗುತ್ತೆ? ಮೊದಲಿಗೆ ಸತ್ತವರ ದೇಹದಿಂದ ಮೂಲಾಧಾರ ಎನ್ನುವ ಚಕ್ರದಿಂದ ಆತ್ಮವು ಹೊರಗಡೆ ಬರುತ್ತೆ. ನಂತರ ಈ ಆತ್ಮವು 3 ದಿನಗಳ ಕಾಲ ಪ್ರೇತಲೋಕದಲ್ಲಿ ಇರುತ್ತೆ. ಈ 3 ದಿನಗಳ ತನಕ ಆತ್ಮಕ್ಕೆ ಎಲ್ಲ ರೀತಿಯಾದಂಥ ಎಮೋಷನ್ಸ್ ಹಾಗೂ ಅಟ್ಯಾಚ್ಮೆಂಟ್ಸ್ಗಳು ಇರ್ತವೆ. ಯಾವಾಗ ಈ 72 ಗಂಟೆಗಳು ಮುಗಿಯುತ್ತೋ ಆವಾಗ ಆತ್ಮ ಎಲ್ಲ ರೀತಿಯಾದಂಥ ಅಟ್ಯಾಚ್ಮೆಂಟ್ಗಳನ್ನು ಕಳೆದುಕೊಳ್ಳುತ್ತೆ. ಇದಾದ ನಂತರ ಆತ್ಮ ಪಿಶಾಚ ಲೋಕಕ್ಕೆ ತನ್ನ ಪಯಣವನ್ನ ಮುಂದುವರಿಸುತ್ತೆ. ರೀಸೆಂಟ್ ಆಗಿ ಸತ್ತವರ ಆತ್ಮಗಳೆಲ್ಲವೂ ಕೂಡ ಈ ಲೋಕದಲ್ಲೇ ಇರ್ತವೆ. ಸತ್ತು ಹೋದ 13 ದಿನಗಳ ನಂತರ ಯಾರ ಮಕ್ಕಳು ಅವರಿಗೆ ಪಿಂಡ ಪ್ರದಾನವನ್ನ ಮಾಡ್ತಾರೋ ಅವರ ಆತ್ಮಗಳು ಪಿಶಾಚ ಲೋಕದಿಂದ ಪಿತೃಲೋಕದ ಕಡೆಗೆ ಪಯಣವನ್ನ ಮುಂದುವರಿಸ್ತವೆ. ಇದಕ್ಕಾಗಿ ಸತ್ತು ಹೋದ 9 ದಿನಗಳ ನಂತರ ಅವರಿಗೆ ಇಷ್ಟವಾದಂತ ವಸ್ತುಗಳನ್ನೆಲ್ಲ ಮಾಡಿ ಪಿಂಡದಾನವನ್ನ ಮಾಡ್ತಾರೆ. ಯಾವಾಗ ಒಂದು ಕಾಗೆ ಬಂದು ಆ ಪಿಂಡವನ್ನು ತಿನ್ನುತ್ತೋ ಆವಾಗ ಆತ್ಮ ಪಿಶಾಚ ಲೋಕದಿಂದ ಪಿತೃಲೋಕಕ್ಕೆ ಹೋಗುತ್ತೆ. ಪಿತೃಲೋಕದಲ್ಲಿ ನಮ್ಮ ಪೂರ್ವಿಕರು ಕೂಡ ಇರ್ತಾರೆ. ಈ 3 ಲೋಕದ ಪಯಣವನ್ನ ಮುಗಿಸಿದ ನಂತರ ಆತ್ಮವು ಸ್ವರ್ಗಕ್ಕೆ ಹೋಗುತ್ತೆ. ಇಲ್ಲಿಂದ ಹೊಸ ಜನ್ಮದ ಪಯಣ ಶುರುವಾಗುತ್ತೆ. ಇನ್ನು ಈ ಅಕಾಲ ಮರಣ ಅಂತ ಹೇಳಿದ್ರೆ ಏನು? ಹಾಗಿದ್ರೆ ಈ ಆತ್ಮಗಳು ಅದೆಲ್ಲ ಹೋಗುತ್ತೆ ತಿಳಿದುಕೊಳ್ಳೋಣ ಅಂತ ಮುಂದಿನ ವಿಡಿಯೋದಲ್ಲಿ.